ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹು ನಿರೀಕ್ಷೆ ಇರುವಂತಹ ದಿ ಡೆವಿಲ್ ಚಿತ್ರದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಜಯಮಾತಾ ಕಮೆಂಟ್ಸ್ ಹಾಗೂ ವಿಶ್ಕೋ ಸ್ಟುಡಿಯೋ ರವರ ಪ್ರೊಡಕ್ಷನ್ ನಲ್ಲಿ ಚಿತ್ರ ಮೂಡಿ ಬರ್ತಾ ಇದ್ದು, ಚಿತ್ರದ ಕತೆ ಮತ್ತು ನಿರ್ದೇಶನ ಪ್ರಕಾಶ್ ವೀರ್ ಹಾಗೆ ನಿರ್ಮಾಪಕರು ಪ್ರಕಾಶ್ ವೀರ್ ಮತ್ತು ಜೆ ಜಯಮ್ಮರವರು. ಇನ್ನು ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಿ ಅಜನೀಶ್ ಲೋಕನಾಥ್ ಹಾಗೂ ಸಿನಿಮಾ ಫೋಟೋಗ್ರಫಿ ಸುಧಾಕರ್ ಎಸ್ ಡಾಯರ್ ಅವ್ರದ್ದು. ಚಿತ್ರದ ಪ್ರಮುಖ ಪಾತ್ರದಲ್ಲಿ ದರ್ಶನ್ ತೂಗುದೀಪರವರು ನಾಯಕ ನಟನಾಗಿ ಅಭಿನಯಿಸಿದ್ದು, ರಚನಾ ರೈ ರವರು ನಾಯಕಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಚಿತ್ರದ ಒಂದು ವಿಶೇಷತೆ ಅಂದ್ರೆ ಜನಪ್ರಿಯ ಬಿಗ್ ಬಾಸ್ ಕನ್ನಡ 12ರ ಕಲಾವಿದ ಹಾಗೂ ಕಾಮಿಡಿ ಖ್ಯಾತಿಯ ಗಿಲ್ಲಿ ನಟರವರು ಈ ಚಿತ್ರದಲ್ಲಿ ಉಗ್ರ ಲುಕ್ನೊಂದಿಗೆ ಅಂದ್ರೆ ನೆಗೆಟಿವ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇರೋದು. ಇದು ಅಭಿಮಾನಿಗಳಲ್ಲಿ ಭಾರಿ ಕುತೂಹಲವನ್ನೇ ಹುಟ್ಟಿಸಿದೆ ಅಂತ ಹೇಳಬಹುದು. ಇನ್ನು ನೆಗೆಟಿವ್ ರೋಲ್ ನಲ್ಲಿ ಚಂದು ಗೌಡರವರು ಸಹ ಕಾಣಿಸಿಕೊಳ್ತಾ ಇದ್ದಾರೆ. ಸಿನಿಮಾ ಶೂಟಿಂಗ್ ಬೆಂಗಳೂರು, ರಾಜಸ್ಥಾನ ಮತ್ತು ಬ್ಯಾಂಕಾಕ್, ಥೈಲ್ಯಾಂಡ್ಗಳಲ್ಲಿ ನಡೆದಿದ್ದು, ಸುಮಾರು 10 ದಿನಗಳ ಕಾಲ ಸಿನಿಮಾ ಸಾಂಗ್ ಶೂಟಿಂಗ್ಗಳನ್ನು ಥೈಲ್ಯಾಂಡ್ನಲ್ಲಿ ಮಾಡಲಾಗಿದೆ ಎನ್ನಲಾಗಿದೆ. ಇನ್ನು ಚಿತ್ರಕಥೆ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ದಿ ಡೆವಿಲ್ ಒಂದು ಹೈ ಇಂಟೆನ್ಸ್ ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಸಮಾಜದಲ್ಲಿ ನಡೆಯುವಂತಹ ಅಪರಾಧ, ಭ್ರಷ್ಟಾಚಾರ, ಮಾಫಿಯಾ, ರಾಜಕೀಯ ಮತ್ತು ಪೊಲೀಸ್ ಚಕ್ರವ್ಯೂಹಗಳ ನಡುವೆ ಸಿಕ್ಕಿಬಿದ್ದ ಒಬ್ಬ ಮನುಷ್ಯನ ಡಾರ್ಕ್ ಜರ್ನಿಯನ್ನ ಈ ಸಿನಿಮಾ ತಿಳಿಸುತ್ತೆ. ಸುದ್ದಿ ಪ್ರಕಾರ ದರ್ಶನ್ ಈ ಸಿನಿಮಾದಲ್ಲಿ ಸಮಾಜದ ಪರವಾಗಿ ನಿಲ್ಲುವ ವ್ಯಕ್ತಿಯ ಪಾತ್ರ ಹಾಗೂ ಅನಿವಾರ್ಯ ಪರಿಸ್ಥಿತಿಯಿಂದ ಎದುರಾಳಿಯಾಗುವಂತಹ ವ್ಯಕ್ತಿಯಾಗಿ ಬದಲಾಗುವಂತಹ ಪಾತ್ರ ಹಾಗೂ ತನ್ನದೇ ನಿಯಮಗಳಲ್ಲಿ ಬದುಕುವ ಒಂದು ವ್ಯಕ್ತಿ. ಚಿತ್ರದಲ್ಲಿ ದರ್ಶನ್ ರವರು ಮಾಸ್ ಆಗಿ ಕಾಣಿಸ್ಕೊಳ್ತಾ ಇದ್ದು, ಪವರ್ಫುಲ್ ಡೈಲಾಗ್ಸ್ ಮತ್ತೆ ಬ್ಲ್ಯಾಕ್ ಲೆದರ್ ಔಟ್ಫಿಟ್ ಲುಕ್, ಇಂಟೆನ್ಸ್ ಐಸ್ ಲುಕ್ ನಲ್ಲಿ ಮಿಂಚಲಿದ್ದಾರೆ. ಚಿತ್ರದ ನೆಗೆಟಿವ್ ರೋಲ್ ನಲ್ಲಿ ಚಂದುಗೌಡ, ಗಿಲ್ಲಿ ನಟ ಹಾಗೂ ಮಹೇಶ್ ಮಂಜರೇಕರ್, ಜಿಶ್ವಲ್ ಸೆಂಗು ಗುಪ್ತಾರವರು ಅಭಿನಯಿಸುತ್ತಿದ್ದಾರೆ. ಗಿಲ್ಲಿ ನಟ ರೌಡಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಅವರ ಎಂಟ್ರಿ ಭಾರಿ ಸದ್ದನೆ ಸೃಷ್ಟಿಸಿದೆ ಅಂತ ಹೇಳಬಹುದು. ಇನ್ನು ಚಿತ್ರದ ರಿಲೀಸ್ ಡೇಟ್ 12 ಡಿಸೆಂಬರ್ 2025 ಅಂತ ಕನ್ಫರ್ಮ್ ಆಗಿದೆ. ಚಿತ್ರವು 70 ರಿಂದ 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಹೈ ಬಜೆಟ್ ಸಿನಿಮಾ ಆಗಿದೆ. ಒಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ಇದೆ ಅಂತಾನೆ ಹೇಳ್ಬಹುದು. ಸಿನಿಮಾ ನೋಡೋದಕ್ಕೆ ಎಲ್ಲ ಅಭಿಮಾನಿಗಳು ಸಹ ಕಾಯ್ತಾ ಇದ್ದಾರೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.